ರಾಜಕೀಯ ಒಂದು ಗೊಂದಲ, ಒಂದು ರಾಜ್ಯಪಾಲರ ನಡೆಯಿಂದ ಏನು ಗೊಂದಲ ಒಂದು ಉಂಟಾಗಿದೆ ಹಾಗೂ ಕಾನೂನಿನ ಸಮರವನ್ನು ನಡೀತಾ ಇದೆ. ಆ ವಿಚಾರವಾಗಿ ನಾಳೆ ದಿನ ಕೋಲಾರ್ಗೆ ರಾಜ್ಯಪಾಲರು ಆಗಮಿಸೋರಿದ್ದಾರೆ. ನಮ್ಮ ಒಂದು ಎಲ್ಲ ಅಹಿಂದ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಅವರಿಗೆ ಬರುವಂಥ ರಾಜ್ಯಪಾಲರಿಗೆ ವಿರೋಧವನ್ನು ವ್ಯಕ್ತಪಡಿಸಬೇಕು. ನಮ್ಮ ಪ್ರತಿಭಟನೆಯನ್ನು ಅವರಿಗೆ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡೋದರಿಂದ ಅವರಿಗೆ ನಮ್ಮ ಪ್ರತಿರೋಧವನ್ನು ವ್ಯಕ್ತ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ರಾಜ್ಯದಲ್ಲಿ 130 ಸ್ಥಾನವನ್ನು ಗೆದ್ದು ಕಾಂಗ್ರೆಸ್ಸು ಸದೃಢವಾದಂಥ ಸರ್ಕಾರವನ್ನು ಮತ್ತು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ 40 ವರ್ಷಗಳ ರಾಜಕೀಯ ಅನುಭವವಿರತಕ್ಕಂಥ ಹಿರಿಯ ರಾಜಕೀಯ ಮುತ್ಸದ್ದಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಏಕಾಏಕಿ ಪ್ರಾಸಿಕ್ಯೂಷನ್ ಒಂದು ಇದನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋಕ್ಕೆ ಕಾರಣಕರ್ತರಾದಂಥ ಸನ್ಮಾನ್ಯ ಏನು ರಾಜ್ಯಪಾಲರಿದ್ದಾರೆ ಅವರು ಕೋಲಾರ್ಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ವಿರೋಧವನ್ನು ವ್ಯಕ್ತ ಮಾಡಬೇಕು ಅಂತ ತಮ್ಮ ಮೂಲಕ ಎಲ್ಲ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಮಾಜಗಳ ಬಂಧುಗಳು ಇದಕ್ಕೆ ಸಹಕರಿಸಬೇಕು ನಮ್ಮ ಒಂದು ಪ್ರತಿಭಟನೆಗೆ ಅಂತ ತಮ್ಮ ಮುಖಾಂತರ ನಾನು ಕೋರಕ್ಕೆ ಇಷ್ಟಪಡ್ತೀನಿ. ಅದನ್ನು ಮುಂದುವರೆದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿವಸ ನಾನೇನು ಕಾನೂನು ಸಮರದಲ್ಲಿ ಕೋರ್ಟ್ನಲ್ಲಿ ಕಲಾಪ ಏನು ನಡೆದಿದೆ ಅದರಲ್ಲಿ ಜನವಿತ ನ್ಯಾಯಾಧೀಶರು ಅವರ ವಕೀಲರನ್ನು ಕೇಳಿದ್ದಾರೆ. ಈ ಒಂದು ಚರ್ಚೆಯಲ್ಲಿ ತಾವೇನು ವಾದ ಮಾಡ್ತಾ ಇದ್ರೆ ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಗುರುತರವಾದಂಥ ದೂರು ಇಲ್ಲ, ಅವರು ಸಲ್ಲಿಸಿರ್ತಕ್ಕಂಥ ದೂರಿನಲ್ಲಿ ಅಂತ ಕೇಳಿದ್ದಾರೆ. ಅದಕ್ಕೆ ಅವರ ಅದು ವಕೀಲರು ಅವ್ರೇನು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡಬೇಕಾಗ್ತದೆ. ಯಾಕೆ ಹೇಳ್ತೀನಿ ಮಾತನ್ನ ಅಂತಂದರೆ ಅದ್ರ ಮೇಲೆ ಯಾವುದೇ ಒಂದು ದೂರ ಇಲ್ಲದಿರೋವಾಗ ಇವರು ಪ್ರಾಸಿಕ್ಯೂಷನ್ ಮತ್ತು ಅನುಮತಿ ಕೊಡುವಂಥ ಅವಶ್ಯಕತೆ ಏನಿತ್ತು? ಇದೊಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಹೇಳ್ತಾ ಇದೆ. ಇದಕ್ಕೆ ರಾಜ್ಯಪಾಲರಿಗೆ ನಾವು ಒಂದು ಪ್ರತಿರೋಧವನ್ನು ಹೊಂದಿ ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಏನಾದ್ರು ದಾರಿಯನ್ನು ಹುಡುಕುವಂಥ ರೀತಿಯನ್ನು ನಾವು ಮಾಡಬೇಕಾಗ್ತದೆ ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೀನಿ.